ಸರ್ ಜೆ ಪಿ ಪಾರ್ಕ್ ವಾರ್ಡಲ್ಲಿ ಮುತ್ಯಾಲ ನಗರದಲ್ಲಿರೋದು ನಾನು ಮುನಿರತ್ನ ಅಭಿಮಾನಿಗಳ ಸಂಘ ಅಂತೇಳಿ 2020-21 ನಾನು ಮಾಡಿದ್ದೆ. ಅವ್ರ ಅಪ್ಪಟ ಅಭಿಮಾನಿ ನಾನು. ಅವ್ರು ಏನು ಹೇಳಿದ್ರು ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೆ. ನಾನು ಒಂದು ದಿವಸ ವಿಜಯ್ ಕುಮಾರ್ ಅನ್ನೋರು ನಂಗೆ ಕಾಲ್ ಮಾಡ್ತಾರೆ, ಮನೆ ಹತ್ರ ಬರಲಿಕ್ಕೆ ಹೇಳ್ತಾರೆ. ಮುನಿರತ್ನಂ ಅವ್ರ ಮನೆ ಹತ್ರ ಬರೋಕ್ಕೆ ನೀವು ಈಗ ಮುನಿರತ್ನಂ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ತಾರೆ. ಹೌದು. ಅಭಿಮಾನಿ ಅಂದ್ರೆ ಫಾಲೋವರ್ ಅಂದ್ರೆ ಮುನಿರತ್ನ ಅವರ ಯಾವ ಕ್ವಾಲಿಟಿಯನ್ನು ಇವರೇ ಟು ಯಂಗ್, ಮುನಿರತ್ನ ಅವರ ಯಾವ ಕ್ವಾಲಿಟಿಯನ್ನು ನೋಡಿ ಅಥವಾ ಏನಾಗಬೇಕು ಅವ್ರ ಹತ್ರ ಅಂತ ತಿಳ್ಕೊಂಡು ನೀವು ಆ ಒಂದು ಸಂಘವನ್ನು ಕಟ್ಟಿದ್ರಿ? ಸರ್, ನಾನು ಅವರು ಬೂತಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಒಂದು ಕ್ಯಾನ್ವಸ್ ಅಂತ ಹೋದ ಹುಡುಗ. ನಾನು ಕ್ಯಾನ್ವಸ್ಗೆ ಅಂತ ಹೋಗಿದ್ದು. ನಾನು ಆ ಟೈಮಲ್ಲಿ ಅವ್ರು ಪರಿಚಯ ಆಗ್ತಾರೆ. ಅವ್ರು ಮಾಡ್ತಕ್ಕಂಥ ಕೆಲಸ ನೋಡಿ ನಾನು ಅವ್ರಿಗೆ ಫ್ಯಾನ್ ಆಗಿರ್ತೀನಿ. ನಾನು ಒಂದೇನಂತಂದರೆ ಆ ಟೈಮಲ್ಲಿ ನಮ್ಮ ತಾಯಿಗೆ ಹುಷಾರಿರಲ್ಲ. ನನ್ನ ತಾಯಿಗೆ ಏನಾಗಿರುತ್ತೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ತದೆ. ಜಯದೇವ್ ಹಾಸ್ಪಿಟ್ಲಲ್ಲಿ ನಾವು ಅಡ್ಮಿಟ್ ಮಾಡಿರ್ತೀರಿ. ಆವಾಗ ಅವ್ರಿಗೆ ನಮಗೆ ಒಂದು 8 ಲಕ್ಷ ಬೇಕಾಗಿರ್ತದೆ ಹಣ. ಆಗ ನಮ್ಮ ಹತ್ರ ಇರಲಿಲ್ಲ. ಆಗ ಮುನಿರತ್ನಂ ಅವ್ರ ಹತ್ರ ಜೊತೆಗಿದ್ದೆ ಅಲ್ವಾ, ಹಂಗಾಗಿ ಅವ್ರ ಮನೆಗೆ ಹೋಗಿದ್ದೆ ನಾನು. ಹಣ ಹಿಂಗಾಗಿದೆ ಅಂತ ಹೇಳಿದಾಗ ಒಂದು ದಿವಸದಲ್ಲಿ ನನಗೆ BPL ಕಾರ್ಡ್ ಮಾಡಿಸ್ಕೊಡ್ತಾರೆ ಅವರು. BPL ಕಾರ್ಡ್ ಮಾಡಿಸ್ಕೊಡ್ತಾರೆ. MLA ಆದವರು ಒಂದು ಫುಡ್ ಇನ್ಸ್ಪೆಕ್ಟರ್ ನಮ್ಮ ಜೊತೆಗೆ ಬಿಟ್ಟು ಒಂದು BPL ಕಾರ್ಡ್ ಮಾಡಿಸ್ಕೊಡ್ತಾರೆ ನಮಗೆ. ಮಾಡಿಸ್ಕೊಟ್ಟಾಗ ಅವತ್ತು ಆ BPL ಕಾರ್ಡ್ ನನಗೆ ಯೂಸ್ ಆಗಿರುತ್ತೆ. ಹಾಗಾಗಿ ಆ ವಿಶ್ವಾಸದಿಂದ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರು ಏನೇ ಹೇಳಿದ್ರು ಕೂಡ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದ್ರಿ ಸರ್. ಒಂದು BPL ಕಾರ್ಡ್ಗಾಗಿ ಕಾರ್ಡ್ಗಾಗಿ ಅಲ್ಲ, ನನ್ನ ತಾಯಿಗೋಸ್ಕರ ಅವತ್ತಿನ ಸಿಚುವೇಶನ್ಗೆ ನಮ್ಮ ಹತ್ರ ಹಣ MLA ಕರ್ತವ್ಯವನ್ನು ಮಾಡ್ತಾನೆ. ಒಂದು BPL ಕಾರ್ಡ್ ನಿಮ್ಗೆ ಎಮರ್ಜೆನ್ಸಿ ಇತ್ತು. ಹೌದು ಸರ್. ನಿಮ್ಗೆ ನೀವು ಅವರ ಫ್ಯಾನ್ ಆಗ್ತೀರಿ. ಹೌದು ಸರ್.